ಸರ್ಕಾರಿ ತೋಡುಗಳನ್ನು ಆಕ್ರಮಿಸಿಕೊಂಡರೆ ಸೂಕ್ತ ಕ್ರಮ. ತಕ್ಷಣವೇ ಸರ್ವೆ ನಡೆಸಿ ವರದಿ ನೀಡಲು ಕಾಪು ತಹಶೀಲ್ದಾರ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ತಕ್ಷಣವೇ ಸರ್ವೆ ನಡೆಸಿ ವರದಿ ನೀಡಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಸಿಮೆಂಟಿನ ಒಂದು ಕಣವು ಇದ್ದರೂ ನಾನು ಸುಮ್ಮನಿರಲ್ಲ ಎಂಬುದಾಗಿ ಕಾಪು ತಹಶೀಲ್ದಾರ್ ಯರ್ಮಳ್ನ ರೆಸಾರ್ಟ್ ಪ್ರದೇಶದಲ್ಲಿ ಅಕ್ರಮ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿ ಗ್ರಾಮ ಮಟ್ಟದ ಕಂದಾಯ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಯರ್ಮಾಳು ಕಡಲ ತೀರದಲ್ಲಿ ತಲೆ ಎತ್ತಿರುವ ಕೆಲವೊಂದು ರೆಸಾರ್ಟ್ಗಳು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿರುವ ಮಳೆ ನೀರು ಹರಿದು ಹೋಗುವ ಮೂಲವನ್ನು ಕಿರಿದು ಮಾಡಿ ತಮಗಿಷ್ಟ ಬಂದಂತೆ ಉಪಯೋಗಿಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಬಂದ ದೂರಿನನ್ವಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೂರುದಾರರು, ಗ್ರಾಮಸ್ಥರು ಹಾಗೂ ಈ ಭಾಗದಲ್ಲಿ ಕಾಮಗಾರಿ ನಡೆಸಿದವರನ್ನು ಮಾತನಾಡಿಸಿದ ಬಳಿಕ ತನ್ನ ಖಡಕ್ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಸಿಆರ್ಝೆಡ್ ಸಹಿತ ಗ್ರಾಮ ಪಂಚಾಯಿತಿಯಿಂದಲೂ ಯಾವುದೇ ಪರವಾನಗಿ ಪಡೆಯದೆ ಕಡಲ ತೀರದಲ್ಲಿ ಮಳೆ ನೀರು ಹರಿದು ಹೋಗುತ್ತಿದ್ದ ವಿಶಾಲ ಕಾಲುವೆಯನ್ನು ತಮ್ಮ ರೆಸಾರ್ಟ್ಗೆ ಬೇಕಾದಂತೆ ಕಿರಿದು ಮಾಡಿ ಕಾಮಗಾರಿ ನಡೆಸುತ್ತಿದ್ದರು. ಇದರಿಂದ ಸ್ಥಳೀಯ ನಿವಾಸಿಗಳಿಗೆ ಮಳೆಗಾಲದಲ್ಲಿ ಸಮಸ್ಯೆ ಉದ್ಭವವಾಗುವ ಬಗ್ಗೆ ದೂರುದಾರರ ಸ್ಥಳೀಯ ನಿವಾಸಿ ಲೀಲಾಧರ್ ಹಾಗೂ ಈ ಭಾಗದ ಮೀನುಗಾರರು ಆಕ್ಷೇಪ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಸಹಿತ ತಹಶೀಲ್ದಾರಿಗೆ ದೂರು ನೀಡಿದ್ದರು. ಈ ದೂರಿನ ಅನ್ವಯ ಸ್ಥಳಕ್ಕೆ ಬಂದ ತಹಶೀಲ್ದಾರ್ ಜನರಲ್ಲಿ ಈ ದೂರಿನ ಬಗ್ಗೆ ಸ್ಪಷ್ಟನೆ ಕೇಳಿದಾಗ ರೆಸಾರ್ಟ್ ಮಾಲೀಕರ ಪರವಾಗಿ ಮಾತನಾಡಿದ ಗ್ರಾಮಸ್ಥ ಸತೀಶ್ ಸಾಲಿಯನ್, ಇದೀಗ ನಡೆಸಲಾದ ಕಾಮಗಾರಿಯಿಂದ ಯಾರಿಗೂ ಯಾವುದೇ ರೀತಿಯಲ್ಲಿ ಸಮಸ್ಯೆಯಾಗದು. ಇದೊಂದು ಉತ್ತಮ ಕೆಲಸ. ರೆಸಾರ್ಟ್ ಮಾಲೀಕ ಹರೀಶ್ ಶೆಟ್ಟಿ ಅವರಿಂದ ಈ ಭಾಗ ಅಭಿವೃದ್ಧಿಯಾಗುತ್ತಿದೆ ಎಂಬುದು. ಅಲ್ಲಿ ಸ್ವಲ್ಪ ನೀರು ತುಂಬಿ ಸ್ವಲ್ಪ ಹೊಂಡ ಬಿತ್ತು, ಮತ್ತು ಇಲ್ಲಿ ಎಲ್ಲ ಈ ಜಾಗದ ಮೇಲೇನೆ ನೀರು ಹೋಗ್ತಿತ್ತು. ನಾವು ವರ್ಷಕ್ಕೊಮ್ಮೆ ಒಂದು ತೋಡು ಮಾಡಿ ನೀರು ಹರಿದು ಹೋಗುವ ಹಾಗೆ ಮಾಡುದು. ಈಗ ಇಲ್ಲಿ ಅಂದರೆ ಪ್ರತಿ ವರ್ಷ ಕೂಡ ನೀರು ನಿಲ್ಲುವಂಥದ್ದು. ನಾನು ನಿಜವಾಗಿ ನಾನು ವೈಯಕ್ತಿಕವಾಗಿ ನಾನು ಹೇಳುವುದಾದರೆ ನಾನು ಈ ಕೆಲಸಕ್ಕೆ ನಾನು ಖುಷಿ ಪಡೀತೇನೆ. ಯಾಕೆಂದರೆ ನೀರು ಇಲ್ಲಿ ಜಾಗದ ಮೇಲೆ ಹರಿದು ಹೋಗ್ತಿತ್ತು. ಜಾಗದ ಮೇಲೆ ನೀರು ಹೋಗ್ಲಿಕ್ಕೆ ತೋಡು ಸರಿ ಇರ್ತಿತ್ತು ನೋಡಿ, ಅಲ್ಲಿ ಮುಂದೆ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲ ಜಾಗದ ಮೇಲೆ ಹರಿದು ಹೋಗುದು. ಇದನ್ನು ಇವರು ಈ ದೊಡ್ಡ ದೊಡ್ಡ ಡ್ಯಾಮಲ್ಲಿ ಹರಿದು ಹೋಗಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಪಂಚಾಯತ್ ಒಂದು 2-3 ಮೆಂಬರ್ಗೆ ಫೋನ್ ಮಾಡಿದೆ, ಇಷ್ಟು ಚಂದ ಕೆಲಸ ಮಾಡಿದ್ದಾರೆ, ನಮ್ಮ ಯಾರು ಇಲ್ಲಿ ಆಕ್ಷೇಪ ಮಾಡ್ತಾರೆ, ಇದು ಸರಿಯಾ ಅಂತ ನಾನು ಓವರಲ್ ಆಗಿ ಒಂದು ಹೇಳಿದ್ದೇನೆ. ಕಾನೂನು ಪ್ರಕಾರ ಅಲ್ಲ, ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಿಜವಾಗಿ ನಾನು 101% ನಾನು ಇದರಲ್ಲಿ ಖುಷಿ ಪಡ್ತೇನೆ. ನಾನು ಈ ಏರಿಯಾದ ಮೆಂಬರ್ ಆಗಿದ್ದು 25 ವರ್ಷ ಇಲ್ಲಿ ಈ ಏರಿಯಾದಲ್ಲಿ ಕೆಲಸ ಮಾಡಿದವರು. ಹಾಗಾಗಿ ಈಗ ಇಲ್ಲಿ ಅಲ್ಲಿ ತನಕ ಇಲ್ಲಿ ಯಾರು ಮನೆ ಉಂಟಾ, ಇಲ್ಲಿ ಯಾರಿಗೆ ತೊಂದರೆ ಆಗ್ತದ, ಯಾರ ಜಾಗಕ್ಕೆ ನೀರು ಬರ್ತದ, ಅವರೆಲ್ಲ ಸೈಡ್ ಸೇಲ್ ಮಾಡಿ ಹೋಗಿ ಆಯ್ತು. ಇಲ್ಲಿ ಯಾರಿಲ್ಲ. ಈಗ ಹರೀಶ್ ಶೆಟ್ಟಿ ಯಾರು ಪರ್ಚೇಸ್ ಮಾಡಿದಾರ, ಅವ್ರು ಗೆಸ್ಟ್ ಹೌಸ್ ಇಷ್ಟು ನಮ್ಮ ಗ್ರಾಮನ ಡೆವಲಪ್ಮೆಂಟ್ ಮಾಡ್ತಾರೆ, ಇಷ್ಟು ಚಂದ ಮಾಡ್ತಾರೆ. ಯಾರು ಹೊರಗಿನವ್ರು ಬಂದರೆ ಯರ್ಮಾಳ್ ತೆಂಕ ಇಷ್ಟು ಚಂದ ಆಗಿದೆ ಅಂತ ಖುಷಿ ಪಡೀತಾರೆ, ವಿನಃ ಯಾರು ಇದಕ್ಕೆ ಜಲಸ ಮಾಡುವುದಿಲ್ಲ. ಅಕ್ರಮವಾಗಿ ಮಾಡಿದ ಕಾಮಗಾರಿಯನ್ನು ಸಮರ್ಥಿಸುತ್ತಿದ್ದಂತೆ ಕಾಪು ತಹಶೀಲ್ದಾರ್ ಪ್ರತಿಭಾ ಹಾರ್, ಸರ್ಕಾರಿ ಜಾಗದಲ್ಲಿ ನಡೆಸಲಾದ ಕಾಮಗಾರಿಗೆ ಯಾರಿಂದ ಪರವಾನಗಿ ಪಡೆದಿದ್ದೀರಿ ಎಂಬುದಾಗಿ ಮರುಪ್ರಶ್ನಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಕೇಳಿದಾಗ ಅವರು ನೀಡಲು ನಿರಾಕರಿಸಿದ್ದರಿಂದ ನಾವು ಕಾಮಗಾರಿ ಮುಂದುವರಿಸಿದೆ ಎಂಬುದಾಗಿ ರೆಸಾರ್ಟ್ ಪ್ರಮುಖರು ಉತ್ತರಿಸುತ್ತಿದ್ದಂತೆ ಕೆಂಡವಾದ ತಹಶೀಲ್ದಾರ್ ಆರ್ಐ ಹಾಗೂ ವಿಎ ಅವರಲ್ಲಿ ತಕ್ಷಣವೇ ಕಾಪು ತಾಲೂಕಿನಾದ್ಯಂತ ಸರ್ವೆ ನಡೆಸತಕ್ಕದ್ದು. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಯಾರೇ ಕಾಮಗಾರಿ ನಡೆಸಿದರೂ ಅದನ್ನು ಕಿತ್ತು ಬಿಸಾಕಿ ಒಂದು ಸಿಮೆಂಟ್ ಕಣವು ಸರ್ಕಾರಿ ಜಾಗದಲ್ಲಿ ಇರಕೂಡದೆಂಬುದಾಗಿ ಆದೇಶಿಸಿದ್ದಾರೆ. ಈಗ ಇನ್ಸ್ಟಾ ಬೀಚ್ ರೆಸಾರ್ಟ್ನವ್ರು ನೀವೇನಿದ್ದೀರಿ, ನೀವು ಸರ್ಕಾರಿ ಜಾಗದಲ್ಲಿ ಅನುಮತಿ ಪಡೆಯದೆ ಒಂದು ಕಾಮಗಾರಿಯನ್ನು ಮಾಡಿದ್ದೀರಿ. ಇದು ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿ ನೀವು ಏನೇ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಮಾಡಬಹುದು, ಆದರೆ ಸರ್ಕಾರಿ ಜಾಗ ಹೌದು, ಹಾಗೆ ಜೊತೆಗೆ ಇದು ಕರಾವಳಿ ನಿಯಂತ್ರಣ ಪ್ರದೇಶ ಸಿಆರ್ಝೆಡ್ ವ್ಯಾಪ್ತಿಗೆ ಬರ್ತದೆ. ಇಂತಹ ಸಂದರ್ಭದಲ್ಲಿ ನೀವು ಯಾವುದೇ ಸರ್ಕಾರಿ ಅನುಮತಿಯನ್ನು ಪಡೆಯದೆ, ಜೊತೆಗೆ ನಮ್ಮ ಒಂದು PDO ಅವರು ಈಗಾಗಲೇ ನಿಮ್ಗೊಂದು ಹಿಂಬರಹವನ್ನು ಕೂಡ ಕೊಟ್ಟಿದ್ದಾರೆ ಅಲ್ವಾ, ಯಾವುದೇ ಕಾಮಗಾರಿ ನಡೆಸಲಿಕ್ಕಿಲ್ಲ ಅಂತ. ಅದರ ಹೊರತಾಗಿಯೂ ನೀವು ನಡೆಸಿದ್ರೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಾಗತ್ತೆ. ನಾ ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲಿಗೆ ಯಾವುದೇ ಒಂದು ಕಾಮಗಾರಿ ನಮ್ಮ ಸರ್ಕಾರಿ ಜಾಗದಲ್ಲಿ ನಡೆಸಲಿಕ್ಕಿಲ್ಲ. ನೀವು ಹೇಳ್ಬೋದು ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ದೀವಂತ, ಆದ್ರೆ ಉದ್ದೇಶ ಒಳ್ಳೆಯದೋ ಕೆಟ್ಟದ ನಮಗೆ ಸರ್ಕಾರಿ ಜಾಗದಲ್ಲಿ ನೀವು ಯಾವುದೇ ಒಂದು ಕಲ್ಲಿಡ್ತೀರಿ ಅಂದ್ರೂ ಕೂಡ ನಮ್ಮ ಅನುಮತಿ ತಗೊಳ್ಬೇಕು. ಒಂದು ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ನೀವು ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿ ಯಾವುದೇ ಕಾಮಗಾರಿ ಮಾಡ್ಲಿಕ್ಕಿಲ್ಲ. ಜೊತೆ ಇದು ಇನ್ನೂ ಮುಖ್ಯವಾಗಿ ಅಂತ ಹೇಳಿದ್ರೆ ನಮ್ಮ ಕಾಪು ತಾಲೂಕಲ್ಲಿ ಯಾವಾಗ್ಲೂ ಕೂಡ ಒಂದು ವಾತಾವರಣ ಇದ್ದೇ ಇರ್ತದೆ. ಅಂಥದ್ರಲ್ಲಿ ಇಷ್ಟು ಚಂದದ ತೋಡನ್ನ ಒಂದು ಅದು ಪ್ರವಾಹಕ್ಕೆ ಮುನ್ಸೂಚನೆ. ಅದು 3-4 ತಿಂಗಳು ಮತ್ತೆ ಮಳೆ ಬರೋದಿದೆ. ಲಾಸ್ಟ್ ಮಳೆಗಾಲದಲ್ಲಿ ನಾವು ಸಾಕಷ್ಟು ಪ್ರವಾಹದ ಒಂದು ಅನುಭವನ ಅನುಭವಿಸಿಬಿಟ್ಟಿದ್ದೀವಿ. ಆ ಕಾರಣಕ್ಕೆ ಅದರಲ್ಲಿ ಕೂಡ ತೋಡಿಗೆ ಕೈ ಹಚ್ಚಿದ್ರೆ ನಾ ಖಂಡಿತ ಸುಮ್ಮನೆ ಬಿಡುವುದಿಲ್ಲ. ಸರ್ಕಾರಿ ಜಾಗವನ್ನು ಯಾರೇ ಕೂಡ ಆಕ್ರಮಿಸಿದ್ರು ನಾವು ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವರು ಹೇಳ್ತಾ ಇದ್ದೀವಿ ಯಾವುದೇ ಒಂದು ಕಾಮಗಾರಿ ಮಾಡ್ಲಿಕ್ಕಿಲ್ಲ. ವಿ ಅವ್ರು ಎಲ್ಲಿದ್ದೀರಿ, RI ನೋಡಿ ಈಗಲೇ ಸರ್ವೆಗೆ ಹಾಕಬೇಕು.
ನಾನು ಒಂದು ಕರೆಕ್ಟ್ ಆದಂತಹ ಒಂದು ಸರ್ವೆ ಆಗಲಿ, ಇದು ಸರ್ಕಾರಿ ಜಾಗ ಅಥವಾ ಪಟ್ಟಜ ಅಂತ ಒಂದು ರಿಪೋರ್ಟ್ ತಗೊಳ್ಳಿ. ಸರ್ಕಾರಿ ಜಾಗ ಹೌದು ಅಂತ ಆದಾಗ ಯಾವುದೇ ಒಂದು ಕಾಮಗಾರಿ ನಡೆಸಲಿಕ್ಕಿಲ್ಲ. PDO ಅವರು ನೀವು ಅಷ್ಟೇನೆ CRZ ಅನುಮತಿ ಇಲ್ಲದೆ ಅಥವಾ ನಮ್ಮ ಕಂದಾಯ ತಹಶೀಲ್ದಾರರ ಅನುಮತಿ ಇಲ್ಲದೆ ನೀವು ಯಾವುದೇ ಒಂದು ಅನುಮತಿ ಕೊಡ್ಲಿಕ್ಕಿಲ್ಲ ಕಾಮಗಾರಿಗೆ. ನಮ್ಮ ಗಮನಕ್ಕೆ ತಂದು ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಕಾಪು ತಾಲೂಕಲ್ಲಿ ನಮಗೆ ಪ್ರವಾಹದ ಭೀತಿ ತುಂಬಾ ಇದೆ. ಅದರಲ್ಲಿ ಕೂಡ ಈ ತೋಡನ್ನು ನಾವು ರಕ್ಷಣೆ ಮಾಡಿಕೊಳ್ಳಲೇಬೇಕಾಗಿದೆ. ನಾವು ಪ್ರವಾಹದ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ನಾವು ಯಾವುದೇ ಒಂದು ಕಾಮಗಾರಿಗೆ ಅನುಮತಿ ಕೊಡುವುದಿಲ್ಲ. ಆ ಕಾರಣಕ್ಕೆ ನೀವು ಸಹ ಅಷ್ಟೇ ಅನುಮತಿ ನಿಮಗೆ ಬಂದ್ರೆ ನಮಗೆ ತಹಶೀಲ್ದಾರ್ ಗಮನಕ್ಕೆ ತರಬೇಕು. ಆಯ್ತಾ? ವಿ ಅವರು ಇವತ್ತೇ ನೀವು ರಿಪೋರ್ಟ್ ಮಾಡಿ ಸರ್ವೆಗೆ ಹಾಕ್ತೇನೆ. ಸರ್ವೆದು ರಿಪೋರ್ಟ್ ತಕೊಂಡು ಇಲ್ಲಿ ಯಾವುದೇ ಕಾಮಗಾರಿ ನಡೆಯದ ಹಾಗೆ ನೋಡ್ಕೊಳ್ಬೇಕು. ತಹಶೀಲ್ದಾರ್ ಅವರು ಸರ್ಕಾರಿ ಜಾಗದ ಕಸ್ಟೋಡಿಯನ್ ಆಗಿರ್ತಾರೆ. ನಮ್ಮ ಒಂದು ಜವಾಬ್ದಾರಿ ಇದು. ಆಯ್ತಾ? ಇದೇ ಸಂದರ್ಭ ತಹಶೀಲ್ದಾರರಲ್ಲಿ ಮಾತನಾಡಿದ ಸ್ಥಳೀಯ ಮೀನುಗಾರರು, ನಾವು ಮೀನುಗಾರಿಕೆ ಕೆಲಸ ನಡೆಸಿ ಜೀವನ ಮಾಡುವವರು. ಇತ್ತೀಚಿನ ದಿನಗಳಲ್ಲಿ ಸಮುದ್ರ ತೀರದುದ್ದಕ್ಕೂ ನಿರ್ಮಾಣಗೊಳ್ಳುತ್ತಿರುವ ರೆಸಾರ್ಟ್ ಮಾಲೀಕರು ಸಮುದ್ರ ತಟದ ಸರ್ಕಾರಿ ಸ್ಥಳದಲ್ಲಿ ಆವರಣಗೋಡೆ ನಿರ್ಮಿಸಿ ನಮ್ಮ ಮೀನುಗಾರ ವೃತ್ತಿಗೆ ಅಡ್ಡಿಪಡಿಸುತ್ತಿದ್ದಾರೆ. ಈ ಬಗ್ಗೆ ಪರಿಶೀಲನೆ ನಡೆಸುವಂತೆ ವಿನಂತಿಸಿದ ಮೇರೆಗೆ ಇದೀಗ ಕಾಮಗಾರಿ ನಡೆಯುತ್ತಿದ್ದ ಪ್ರದೇಶಕ್ಕೆ ತೆರಳಿ ಅಲ್ಲಿ ನಡೆಯುತ್ತಿದ್ದ ಕಾಮಗಾರಿಗೆ ತಡೆಯೊಡ್ಡಿದ್ದು ಮಾತ್ರವಲ್ಲ, ಇಂತಹ ಕಾಮಗಾರಿಗೂ ಬ್ರೇಕ್ ಹಾಕಲಾಗುವುದೆಂದರು. ಈಗ ನೋಡಿ, VA ಮತ್ತು RI ಅವರು ಇಬ್ರು ಕೂಡ ಈಗ ಇಡೀ ಒಂದು ಈ ತೋಡಿನ ಏನು ಜಾಗ ಇದೆ ಪೂರ್ತಿಯಾಗಿ ಒಂದು ಸರ್ವೆ ಮಾಡಿಸ್ಬೇಕು. ಆಯ್ತಾ? ನಾವು ಎಷ್ಟು ಜಾಗ ಸರ್ಕಾರಿ ಜಾಗ ಅಂತ ಇದೆ ಅಷ್ಟು ಪೂರ್ತಿ ನಾವು ಯಾರು ಕೂಡ ಆಕ್ರಮಿಸಿಕೊಳ್ಳದ ಹಾಗೆ ಒಂದು ಕಲ್ಲು ಕೂಡ ಇರ್ಕೂಡ್ದು. ನೀವು ಫಸ್ಟ್ ಇವತ್ತು ರಿಪೋರ್ಟ್ ಮಾಡಿ ನಾನು ಸರ್ವೆ ಮಾಡಿಸ್ತೇನೆ. ಆಯ್ತಾ? ಇದು ಜಾಗ ಅಲ್ಲ, ಇವತ್ತು ನಾವು ನೋಡಿದ್ದಷ್ಟೇ ಜಾಗ ಅಲ್ಲ, ಇಡೀ ಕಾಪು ತಾಲೂಕಲ್ಲಿ ಎಲ್ಲೆಲ್ಲಿದೆಯೋ ಒತ್ತುವರಿ ಈ ತೋಡಿನ ಸಂಬಂಧ ಎಲ್ಲ ಕೂಡ ನನಗೆ ರಿಪೋರ್ಟ್ ಬರಬೇಕು. ಈ ಸಂದರ್ಭ ಯರ್ಮಾಳು ತೆಂಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುರೇಖಾ ಚಂದ್ರಶೇಖರ್, PDO ರಜನಿ, RI ಇಜ್ಜಾರ್ ಸಾಬೀರ್, ಗ್ರಾಮ ಲೆಕ್ಕಿಗ ವಿಜಯ್, ಮಾಜಿ ಅಧ್ಯಕ್ಷೆ ಅರುಣಕುಮಾರಿ, ಮೋಹನ್, ಪಡುಬಿದ್ರಿ SI ಪ್ರಸನ್ನ MS, ಶಂಕರ್ ಪೂಜಾರಿ, ಸಂತೋಷ್, ಪ್ರಣಾಮ್, ಶ್ರೀಧರ್ ಬಂಗೇರ, ಸುಧಾಮ ಶೆಟ್ಟಿ ಕಾಪು ಮುಂತಾದವರಿದ್ದರು.